ನಾಳೆ ರಾಜ್ಯದ 3 ಕಡೆ ಸೇನೆಯಿಂದ ಮಾಕ್ ಡ್ರಿಲ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಎಲ್ಲೆಲ್ಲಿ? ಬೆಂಗಳೂರು, ಕಾರವಾರ, ರಾಯಚೂರಿನಲ್ಲಿ ಅಣಕು ಪ್ರದರ್ಶನಕ್ಕೆ ಸಿದ್ಧತೆಗಳಾಗಿದೆ. ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಆಗ್ತಾ ಇದೆ. ರಾಯಚೂರು ನಗರದ ಜಿಲ್ಲಾ ಪಂಚಾಯತ್ ಭವನದಲ್ಲಿ ಸಭೆ ಆಗ್ತಾ ಇದೆ. ಶಕ್ತಿನಗರದಲ್ಲಿ ಆರ್ಟಿಪಿಎಸ್ ಘಟಕದಲ್ಲಿ ಮಾಕ್ ಡ್ರಿಲ್ ನಡೆಸೋದಕ್ಕೆ ತಯಾರಿಗಳು ಕೂಡ ಆಗಿರುವಂತದ್ದು. ಗ್ಯಾರಂಟಿ ನ್ಯೂಸ್ಗೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಈಗಾಗಲೇ 224 ಕಡೆ ಸೆಕ್ಯೂರಿಟಿ ಕೂಡ ಸಿದ್ಧತೆಗಳು ಕೂಡ ನಡೆಸ್ಕೊಳ್ತಾ ಇದೆ. ದೇಶದ 224 ಕಡೆ ಸೆಕ್ಯೂರಿಟಿ ಮಾಕ್ ಡ್ರಿಲ್ ನಡೆಯುತ್ತೆ. ಸೊ ಹಾಗಾಗಿ ರಾಯಚೂರಿನಲ್ಲೂ ಕೂಡ ಈ ಒಂದು ಡ್ರಿಲ್ ಅನ್ನ ಮಾಡಲಾಗತ್ತೆ, ಅಂದ್ರೆ ಅಣಕು ಪ್ರದರ್ಶನವನ್ನ ನಡೆಸಲಾಗತ್ತೆ. ಗ್ಯಾರಂಟಿ ನ್ಯೂಸ್ಗೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಪಾಲ್ಗಮ್ ದಳಿಬರಕ ಏನು ಮಾಕ್ ಡ್ರಿಲ್ ಮಾಡಲು ಕೇಂದ್ರ ಸರ್ಕಾರದಿಂದ ಆದೇಶ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಕೂಡ ಸ್ಥಳ ನಿಗದಿ ಮಾಡಿರುವಂಥದ್ದು. ಇದರಿಂದಾಗಿ ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳು ಇದ್ದಾರೆ, ಯಾವ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರನ್ನೇ ಒಂದೊಂದು ಸರ್ ಯಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಸರ್ ಮಾಕ್ ಡ್ರಿಲ್ಗಾಗಿ? ಈಗ ಕೇಂದ್ರ ಸರ್ಕಾರ ಏನು ಮಾರ್ಗಸೂಚಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ 7ನೇ ತಾರೀಕು ಶಕ್ತಿನಗರದಲ್ಲಿ ಅಲ್ಲಿ ಜಾಸ್ತಿ ನಮ್ಮ ಕೈಗಾರಿಕಾ ಯೂನಿಟ್ಸ್ಗಳಿದೆ, ಥರ್ಮಲ್ ಪವರ್ ಪ್ಲ್ಯಾಂಟ್ ಇರೋದ್ರಿಂದ ಅಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ಅವರು ಅಧಿಸೂಚನೆ ಮಾಡಿದ್ದಾರೆ. ಸೊ ಅದರಂತೆಯೇ ಇವತ್ತು ರಾಜ್ಯ ಸರ್ಕಾರದ ಒಂದು VC ಆಗಿತ್ತು, ಮತ್ತು ಸದ್ಯದಲ್ಲೇ ಒಂದು ಡೀಟೇಲ್ ಆಗಿ ಯಾವ ರೀತಿ ಮಾಕ್ ಡ್ರಿಲ್ ಮಾಡಬೇಕಂತಲೂ SOP ಕಳಿಸ್ತಾ ಇದ್ದಾರೆ. ನಮ್ಮ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಆಮೇಲೆ ಆರೋಗ್ಯ ಇಲಾಖೆ, NCC NSS ವಾಲಂಟಿಯರ್ಸ್ನ ಕರ್ಕೊಂಡು ಶಕ್ತಿನಗರದಲ್ಲಿ ನಾವು ನಾಳೆ ಮಾಕ್ ಡ್ರಿಲ್ ಮಾಡ್ತೀವಿ. ಸರ್, ಇದು ಮಾಕ್ ಡ್ರಿಲ್ ಬಾಂಗ್ಲಾದೇಶದ ಒಂದು ಯುದ್ಧದ ಸಮಯದಲ್ಲಿ ಬಂದಿರುವಂಥದ್ದು. ಆದರೆ 54 ವರ್ಷ ಹಿಂದೆ ಬಂದಿತ್ತು. ಆದರೆ ಇಲ್ಲಿವರೆಗೂ ಕೂಡ ಜನರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಜಿಲ್ಲಾಡಳಿತದಿಂದ ನಾಳೆನೇ ಏಕಾಏಕಿ ಒಂದು ರೆಡಿ ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಜನರಿಗೆ ಯಾವ ರೀತಿ ಮೆಸೇಜ್ ಮುಟ್ಟಿಸ್ತೀರಾ ಸರ್? ಇಲ್ಲ, ಈಗ ಕೇಂದ್ರ ಸರ್ಕಾರದಿಂದ ಇಮಿಡಿಯೇಟಾಗಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ಡೈರೆಕ್ಷನ್ ಬಂದಿದೆ. ಅದರಂತೆ ನಾವು ಶಕ್ತಿನಗರದಲ್ಲಿ ಈಗಾಗಲೇ ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ನಾವೀಗ ರೂಪುರೇಷೆ ಹಾಕ್ಕೊಂಡಿದ್ದೀವಿ. ಸೊ ನಾಳೆ ಅಲ್ಲಿ ಶಕ್ತಿನಗರದ ನಿವಾಸಿಗಳು ಏನಾದರೂ ಪ್ರತಿಕೂಲ ಪರಿಸ್ಥಿತಿ ಬಂದರೆ ಯಾವ ರೀತಿ ಅವರು ಇಮಿಡಿಯೇಟಾಗಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು, ಅವ್ರನ್ನೇ ಅವ್ರು ಯಾವ ಥರ ಕಾಪಾಡ್ಕೋಬೇಕು, ಆಮೇಲೆ ಯಾರು ಗಾಯಾಳುಗಳಿದ್ದರೆ ಅವ್ರನ್ನ ಯಾವ ರೀತಿ ಅವರಿಗೆ ಪ್ರಾಣನ ನಾವು ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ನಾಳೆ ಮಾಕ್ ಡ್ರಿಲ್ ಮಾಡ್ತೀವಿ. ಸರ್, ಇದ್ರ ಜೊತೆಗೆ ಪೊಲೀಸ್ ಇಲಾಖೆ ಜೊತೆಗೆ ಕೇಂದ್ರದ ಯಾವುದಾದ್ರೂ ಒಂದು ಇಲಾಖೆಗಳು ಏನಾದರೂ ಭಾಗಿಯಾಗ್ತವೆ ಅಂತ? ಅದೇ, ಕೇಂದ್ರದ ಇಲಾಖೆಗಳು ಭಾಗಿಯಾಗ್ತಾರೆ. ಸೊ ಇನ್ನೂ ನಮಗೀಗ ಡೀಟೇಲ್ಸ್ ಬರ್ತಾ ಇದೆ. ಸೊ ಬಂದ ತಕ್ಷಣ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ನಾಳೆ ಅವ್ರನ್ನೂ ಇಲ್ಲಿ ಕರೆಸ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿ ರಾಯಚೂರಿನ ಜಿಲ್ಲಾಧಿಕಾರಿಯಾದಂಥ ನಿತೀಶ್ ಅವರು ಮಾತಾಗಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್.